ಅಸಲಿ ಆಟ ಶುರು ಆಗೋಕ್ಕೂ ಮುಂಚೆನೆ ಎಲಿಮಿನೇಟ್ ಆಗಿ ಯಮುನಾ ಮೇಡಮ್ ಹೊರಗಡೆ ಬಂದಿದ್ದಾರೆ. ಸೊ ಸಹಜವಾಗಿ ಅಂದರೆ ಆಟ ನೋಡ್ತಾ ಇದ್ದಂಥವ್ರಿಗೆ, ಬಿಗ್ ಬಾಸ್ ಮನೆಯಲ್ಲಿ ಇವರ ಆಟದ ಶೈಲಿಯನ್ನು ನೋಡ್ತಾ ಇದ್ದಂಥವ್ರಿಗೆ ಮಿನಿಮಮ್ ಒಂದು 8-10 ವಾರಗಳ ಕಾಲ ಆದರೂ ಇರ್ಬೋದು ಅನ್ನೋಂಥ ಲೆಕ್ಕಾಚಾರಗಳು ಇತ್ತು. ಬಟ್ ಯಾವತ್ತೂ ಬಿಗ್ ಬಾಸ್ನಲ್ಲಿ ಕೆಲವು ಲೆಕ್ಕಾಚಾರಗಳು ಉಲ್ಟಾ ಆಗುತ್ತೆ. ಅದೇ ರೀತಿಯಾಗಿ ಈಗ ಯಮುನಾ ಮೇಡಮ್ ಅವರ ಜೊತೆಗಿನ ಆ ಒಂದು ಬಿಗ್ ಬಾಸ್ ಮನೆಯ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ. ಯಮುನಾ ಶ್ರೀನಿಧಿ ಮೇಡಮ್, ಸಹಜವಾಗಿ ಹೋಗೋಕ್ಕೂ ಮುಂಚೆ ಒಂದು ಲೆಕ್ಕಾಚಾರ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ನಿಮಗೆ ಆರಂಭದಲ್ಲಿದ್ದಂತಹ ಕ್ಯಾಲ್ಕುಲೇಷನ್ಸ್ ಏನು? ಸೊ ಹೇಗೆ ಅನ್ನಿಸ್ತಿದೆ ಅಂತ? ಸರ್, ಹೋಗೋಕ್ಕೆ ಮುಂಚೆ ಕ್ಯಾಲ್ಕುಲೇಷನ್ ಇರಲಿಲ್ಲ. ಯಾಕಂದರೆ ನಾನು ಬಿಗ್ ಬಾಸ್ ಸೀಸನ್ನ ಯಾವಾಗಲೂ ಸಂಪೂರ್ಣವಾಗಿ ಫಾಲೋ ಮಾಡಿಲ್ಲ. ಹಾಗಾಗಿ ಏನೋ ಒಂದು ನಿರೀಕ್ಷೆ ಇಲ್ಲದೆ ಅಥವಾ ಒಂದು ಅನುಭವನೇ ಗೊತ್ತಿಲ್ಲದೆ ನಾನು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಾದವಳು. ಆದರೆ ಒಳಗಡೆ ಹೋದ ಮೇಲೆ ಎಲ್ಲ ಕಂಟೆಸ್ಟೆಂಟ್ಗಳನ್ನ ನೋಡಿ ನಾವು ಸಾಮಾನ್ಯ ಕಂಪೇರ್ ಮಾಡ್ಕೋತೀವಿ, ಇವ್ರುಗಳ ಮಧ್ಯೆ ನಾನು ಎಲ್ಲಿ ನಿಂತ್ಕೋಬಹುದು. ಅದನ್ನು ನೋಡಿದ ಪ್ರಕಾರವಾಗಿ ಟಾಪ್ 5ಅಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಹಾಗಾಗಿ ಇದು ಸ್ವಲ್ಪ ಸರ್ಪ್ರೈಸೇ. ಎಸ್, ಸಹಜವಾಗಿ ಸರ್ಪ್ರೈಸ್ ನಿಮಗೂ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ. ಈಗ ಮನೆಯ ಎನ್ವಿರಾನ್ಮೆಂಟ್, ಫಸ್ಟು ಮನೆ ಹೆಂಗಿತ್ತು, ಹೇಗೆ ಒಂದು ನಿಮಗೆ ಅನುಭವ ಇತ್ತು ಆ ಮನೆಯಲ್ಲಿ ಅಷ್ಟು ಜನರ ಕಂಟೆಸ್ಟೆಂಟ್ಗಳ ನಡುವೆ ಅನ್ನುವಂಥದ್ದು, ಬಿಗ್ ಬಾಸ್ ಮನೆ ಅನ್ನುವಂಥದ್ದು? ಒಳಗಡೆ ಎಂಟ್ರಾದ ತಕ್ಷಣ ಡೆಫಿನೆಟ್ಲಿ ಆ ಐಷಾರಾಮಿ ಮನೆ, ಅರಮನೆ ಥರ ಲೈಟಿಂಗು ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ಅಂದ್ಕೊಂಡಿದ್ದಕ್ಕಿಂತ ಸೂಪರ್ ಆಗಿತ್ತು ನಿಜವಾಗ್ಲೂ. ಆ ಸೆಟಪ್ಗಳು, ಆ ಬೆಡ್ರೂಮು, ಡೈನಿಂಗ್ ಹಾಲು, ತುಂಬಾ ಚೆನ್ನಾಗಿತ್ತು. ಬಿಗ್ ಬಾಸ್ ಬಂದಿದ್ದೀವಾ ಅಥವಾ ಯಾವುದೋ ಒಂದು ಒಳ್ಳೆ ರೆಸಾರ್ಟ್ಗೆ ಹಾಲಿಡೇಸಿಗೆ ಬಂದಿದ್ದೀವಾ ಅನ್ನೋ ಫೀಲಿಂಗಲ್ಲಿ ಇತ್ತು ಫಸ್ಟ್ ಟೈಮು ಮನೆ ನೋಡಿದಾಗ. ಆಗಲೇ ಪಕ್ಕದಲ್ಲೇ ಒಂದು ನರಕ ಕೂಡ ಇತ್ತು. ಅದಕ್ಕೂ ಇದಕ್ಕೂ ಟೋಟಲಿ ತದ್ವಿರುದ್ಧ. ಅದೇನು ಐಷಾರಾಮಿಯಾಗಿ ಅದು ಎಷ್ಟು ಚೆನ್ನಾಗಿತ್ತು, ಇದು ಅಷ್ಟೇ ಒಂಥರ ಇಲ್ಲಿರ್ಬೇಕಾ ಅನ್ನೋ ರೀತಿ ಅಜಗಜಾಂತರ ಇತ್ತು. ಬಟ್ ಮನೆ ಒಳಗೂ ಬೇಗನೆ ಸೆಟ್ಲ್ ಆಗಿಬಿಟ್ಟೆ. ನನಗೆ ಅದೊಂಚೂರು ಅಭ್ಯಾಸ ಇದೆ, ಎಲ್ಲಿದ್ರೂ ಹೊಂದ್ಕೊಂಡು ಹೋಗುವಂಥ ಭಾವನೆ. ಹಾಗಾಗಿ ಮನೆಗೆ ಒಂದು ರಾತ್ರಿ ಕಳೆಯುವಷ್ಟರಲ್ಲೇ ಎಲ್ಲರ ಜೊತೆ ಹೊಂದ್ಕೊಂಡಿದ್ವಿ. ಸ್ವರ್ಗ ನರಕದ ಅಂದ್ಕೊಂಡಂಗೆ ತುಂಬಾ ವಿಷಯಗಳನ್ನ ಅದ್ರ ರಿಲೇಟೆಡ್ ಆಗಿ ಮಾತಾಡ್ತಾ ಇರ್ತೀವಿ. ನಿಮಗೆ ಅಲ್ಲಿನ ಸ್ವರ್ಗ ನರಕದ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ? ನಿಜವಾಗ್ಲೂ ಅದು ಸ್ವರ್ಗ ನರಕನೇ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಬಿಗ್ ಬಾಸ್ ಟೀಮ್ ಅವರು. ಇಲ್ಲಿ ಊಟ ತಿಂಡಿಗೆ ಕೊರತೆನೇ ಇಲ್ಲ. ಅಲ್ಲಿ ಒಂದೊಂದು ಹೊತ್ತು ಊಟಕ್ಕೂ ತುಂಬ ಕಷ್ಟಪಡಬೇಕು. ಗಂಜಿ ಕುಡ್ಕೊಂಡು, ಉಪ್ಪು ಖಾರ ಮಸಾಲೆ ಇಲ್ಲದೆ ಇರುವಂಥದ್ದು ತಿನ್ಕೊಂಡು, ಆಮೇಲೆ ಕೆಳಗಡೆ ಚಾಪೆ ಮೇಲೆ ಒಂದು ಚಿಕ್ಕ ಹಾಸಿಗೆ ಮೇಲೆ ಮಲ್ಕೊಳ್ಳೋದು, ಅದಕ್ಕೆ ಬೆಡ್ಶೀಟು ಸಹ ಇಲ್ಲ. ಆಮೇಲೆ ಎಲ್ರಿಗೂ ಸೇರಿ ಒಂದೇ ಬಾತ್ರೂಮು, ಬಿಸಿನೀರಿಲ್ಲ. ಇದೆಲ್ಲದು ನಮಗೆ ಅರಮನೆಯಲ್ಲಿ ಅಂದರೆ ಸ್ವರ್ಗದಲ್ಲಿ ಎಲ್ಲ ಯಥೇಚ್ಛವಾಗಿ ಒಳ್ಳೆ ಬೆಡ್ರೂಮು, ಒಳ್ಳೆ ಬಿಸಿನೀರು ಬರುವಂಥ ಬಾತ್ರೂಮ್ಗಳು, ಊಟ ತಿಂಡಿಗಂತೂ ಕೇಳಿದ್ದು. ಹಾಗಾಗಿ ವ್ಯತ್ಯಾಸನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಫಿನಾಲೆಗೂ ಮುಂಚೆನೆ ಒಂದು ಅಂಥದ್ದು ಎನ್ವಿರಾನ್ಮೆಂಟ್ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಅದು ಪ್ರತಿಯೊಬ್ಬರು ಕೂಡ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ, ತಮ್ಮನ್ನು ತಾವು ಅಂದರೆ ಗಮನ ಸೆಳೆಯೋಕ್ಕೆ ಎಂಥ ಸರ್ಕಸ್ಗಳನ್ನು ಮಾಡ್ತಾ ಇದ್ರು ಅಂತ. ಸರ್, ಅದು ಒಂದು ಆಯ್ತಲ್ಲಿ. ಆಮೇಲೆ ಈ ಸಲಕ್ಕೆ ಸ್ವಲ್ಪ ಒಂದೆರಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಶ್ಚರ್ಯಗಳು ಕೂಡ ಕಾದಿದ್ವು. ಇಲ್ಲಾಂದ್ರೆ ಸಾಮಾನ್ಯ ಏನಾಗುತ್ತೆ ಸರ್, ಯಾರೋ ಒಬ್ಬರು ಒಂದಷ್ಟು ಜನ ಒಟ್ಟಿಗೆ ಬಂದಾಗ ಸಂತೋಷವಾಗಿರ್ತೀವಿ. ಅಂದರೆ ನಿಮ್ಮನ್ನು ತಿಳ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ, ನೀವು ಅವ್ರನ್ನ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ, ನೀವೇನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಒಂದು 3-4 ದಿವಸ ಹೋಗುತ್ತೆ ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ. ಬಟ್ ಇಲ್ಲೇನಾಗೋಯ್ತು, ಕೆಲವೊಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ವಿಸ್ಟ್ಗಳು, ಟರ್ನ್ಸ್ಗಳು ಬಂತು. ಕೆಲವರು ಅತಿಶಯವಾಗಿ ಮಾಡೋಕ್ಕೆ ಹೋಗಿ ಅದು ಸ್ವಲ್ಪ ಏಟ್ಗಳು ಬಿದ್ವು ನಮಗೆ. ಎಸ್, ಈಗ